ಸರ್ ಒಂದು ಹಾಫ್ ಆನ್ ಅವರ್ ಏನಾದರೂ ಟೆಸ್ಟೇ ಮಾಡ್ಬೋದಾ? ಇಲ್ಲ ಸರ್. ಮತ್ತೆ ಎಷ್ಟೊತ್ತ? ಇಲ್ಲ, ಜಸ್ಟ್ ಹಿಂಗೆ ಹೋಗ್ಬಿಟ್ಟು ವಾಪಸ್ ಬರ್ಬೇಕು ಸರ್. ಇದು ಹೆಂಗೆ ಗೊತ್ತಾಗುತ್ತೆ ಸರ್ ಈ ಟೆಸ್ಟ್? ಅಷ್ಟೇ, ಅದಕ್ಕೆ ಹೇಳಿದ್ದು ಎಕ್ಸಿಕ್ಯೂಟಿವ್ ಇದಿಲ್ಲ ನೀವು. ಸೊ ಆಯ್ತು, ಬೇರೆ ಯಾರನ್ನಾದ್ರು ಕಳಿಸ್ಕೋಬೋದು ನೀವು ನನ್ನ ಜೊತೆ? ಹಾಫ್ ಆನ್ ಅವರ್ ಅಷ್ಟೆಲ್ಲ ಇದೇನಿಲ್ಲ ಸರ್. ಯಾರನ್ನ ಕಳಿಸ್ಬೋದಲ್ಲ ನನ್ನ ಜೊತೆಗೆ? ಇಲ್ಲ, ಆ ಥರ ಏನು ಇದಿಲ್ಲ ಸರ್. ಯಾರು ಇವತ್ತು ಹೇಳ್ತಿಲ್ಲ, ಯಾರು ಎಕ್ಸಿಕ್ಯೂಟಿವ್ಸ್ ಇಲ್ಲ, ಏನೂ ಇದಿಲ್ಲ. ಓಕೆ, ಏನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋದಕ್ಕೆ ಏನು ಗುರು ಐತೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋದಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ಅಪಾಚಿ RR310 ಬೈಕ್ನ. ಸೊ ಇದರಲ್ಲಿ ಬಂದು ತುಂಬಾ ಫೀಚರ್ಸ್ ಇದೆ ಗುರುವೆ. ಈ ಗಾಡಿ ಲಾಂಚ್ ಬಂದು ಸೆಪ್ಟೆಂಬರ್ 6, 2023 ಕ್ರೇಜಿ ಗುರು, ದೋಸೆ ಮಾತಾ ಇಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು AC ಸಸ್ಪೆನ್ಷನ್ ಇದೆ, ಮೊನೋಶಾಕ್ ಸಸ್ಪೆನ್ಷನ್ ಇದೆ. ಇದು ನೋಡ್ತಿದ್ರೆ KTM ಅಲ್ಲಿ RC390 ಡ್ಯೂಕ್ 390 ಇದೆಯಲ್ಲ, ಸೊ ಅದನ್ನು ಹಾಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಡೈನಾಮಿಕ್ ಹೆಡ್ಲೈಟ್ ಇದೆ, ಇಂಡಿಕೇಟರ್ಸ್ ಮೇಲೆ ಕೂಲ್ ಆಗಿದೆ ಅಂತಲೇ ಹೇಳ್ಬೋದು. ಟೈಲ್ ಟೈಡಿ ಇಲ್ಲ ಗುರುವೆ, ಟೈಲ್ ಟೈಡಿನ ಕಿತ್ಬಿಟ್ಟು ಇಲ್ಲಿ ಹಾಕೊಂಡ್ಬಿಟ್ಟವ್ರೆ. ಆ್ಯಂಡ್ ನಂಬರ್ ಪ್ಲೇಟ್ನು ಇಲ್ಲೇ ಹಾಕೋಬೋದು. ಅಪ್ಪ ಇದು ಬೈ ಬ್ರೇಕ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ ಗುರು. ಆ್ಯಂಡ್ ಎರಡು ಕಡೆನೂ ಡಿಸ್ಕ್ ಬ್ರೇಕ್ ಬರುತ್ತೆ, ಡ್ಯುಯಲ್ ಚಾನಲ್ ABS. ಹಿಂದಗಡೆ ಟೈರ್ಸ್ ಬಂದು 70/110 ಸೆಕ್ಷನಲ್ಲಿ ಬರುತ್ತೆ. ರಿಮ್ಸೂ ಅಷ್ಟೇ, ಒಂದೇ ಬ್ಲ್ಯಾಕ್ ಕೊಟ್ಟಿದ್ದಾರೆ ಆ್ಯಂಡ್ ಹಿಂದಗಡೆ ಯೆಲ್ಲೋ ರಿಮ್ಸ್ ಕೊಟ್ಟಿದ್ದಾರೆ. ಹಿಂದಗಡೆ ಯಾವುದು 60/150 ಸೆಕ್ಷನ್ ಬರುತ್ತೆ ಗುರು. ಸೊ ಕಾಂಪ್ಯಾಕ್ಟ್ ಆಗಿದೆ, ಎಲ್ಲೂ ಡಿಸಪಾಯಿಂಟ್ ಮಾಡ್ತಿಲ್ಲ. ಅಷ್ಟೇ ನನ್ನೇ ಎಳೀತಾ ಇದೆ ನನಗೆ ಗಾಡಿ. ವಾ, ಈ ಗೇರ್ಗಳು ಬೆಣ್ಣೆ ಸೂಪರ್ ಕ್ಲಚ್ ಅಂತೂ ಕ್ರೇಜಿ. ಆ್ಯಂಡ್ ವೈಬ್ರೇಷನ್ಸ್ ಅಂತೂ ತುಂಬ ಜಾಸ್ತಿ ಇದೆ ಗಾಡಿಯಲ್ಲಿ ಮಾತ್ರ. ಎಷ್ಟು ಆನ್ ರೋಡು? 3,30,000. 10,30,000. ಹಾಂ, ಅರ್ಬನ್ ಮೋಡ್ ಇದೆ, ರೈನ್ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್ ಇದೆ, ಟ್ರ್ಯಾಕ್ ಮೋಡ್ ಇದೆ, ಸೂಪರ್ ಮೋಟೋ ಮೋಡ್ ಇದೆ ಅಷ್ಟೇ. ಸೊ ಅದಕ್ಕೆ ನಂಗೆ ಒಂದು 3 ತಿಂಗಳಾದರೂ ಬೇಕಾಗುತ್ತೆ. ನೋಡ್ರೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದುಬಿಡಿ ಸರ್ ಅಂತಾರೆ. ಮಾತ್ರ ಎಲ್ಲ ಗಾಡಿಯಲ್ಲೂ ಮುಂದೆಯಿಂದ ಕೊಡ್ತಾರೆ, ನಿಮ್ಗೆ ನೋಡಿರ್ಬೋದು. ಸೊ ಇದ್ರ ಎಕ್ಸಾಸ್ಟ್ ಮಾತ್ರ ಇನ್ವರ್ಟೆಡ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ನೀವು ಇಲ್ಲಿಂದ ನೋಡ್ಕೋಬೋದು, ಇಲ್ಲಿಂದ ಇನ್ವರ್ಟೆಡ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗಾಡಿ ಸೌಂಡ್ ಕೇಳಬೇಕಂದ್ರೆ ನೀವು ನೋಡಿ, ಈ ಹಾರನ್ ಕೊಟ್ಟಿದ್ದಾರೆ, ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾರೆ, ಆ್ಯಂಡ್ ಪಾರ್ಕಿಂಗ್ ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ. ನೋಡಿ ಜಸ್ಟ್ ನಿಮ್ಗೆ ಕಾಣಿಸುತ್ತೆ, ಪಾರ್ಕಿಂಗ್ ಸ್ವಿಚ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ವಿಕ್ ಶಿಫ್ಟರ್ ಆನ್ ಸ್ವಿಚ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ, ಕ್ವಿಕ್ ಶಿಫ್ಟರು. ಆ್ಯಂಡ್ ಪಾಸ್ ಸ್ವಿಚ್ ಹೈ ಬೀಮ್ ಸ್ವಿಚ್ ಎರಡು ಒಟ್ಟಿಗೆ ಮಾಡಿಬಿಟ್ಟವ್ರೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕಂತ ಅನ್ಕೊತೀನಿ. ಆ್ಯಂಡ್ ಕ್ವಿಲ್ ಸ್ವಿಚ್ಚು ಇಂಜಿನ್ ಆನ್ ಸ್ವಿಚ್ಚು ಒಂದೇ ಕಡೆ ಕೊಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೀ ನೋಡ್ತಾ ಇರ್ಬೋದು ನೀವು, ಕೀ ಜಸ್ಟ್ ಆ್ಯಸ್ ಇಟ್ ಈಸ್ ನಾರ್ಮಲ್ ಇದ್ದಂಗೆ ಐತೆ ಗುರುವೆ, ಎಲ್ಲೂ ಚೇಂಜಸ್ ಇಲ್ಲವೇ ಇಲ್ಲ. ಮುಂದೆ ಮಾತ್ರ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಸ್ವಲ್ಪ ಕಂಫರ್ಟ್ ಇದೆ. ಬಟ್ ಹಿಂದೆಗಡೆ ಸೀಟ್ ಮಾತ್ರ ತುಂಬ ಲಾಂಗ್ ಟೈಮಲ್ಲಿ ಸಸ್ಟೈನ್ ಮಾಡೋಕ್ಕಾಗಲ್ಲ. ನಾವು ಲಾಂಗ್ ಡ್ರೈವ್ ನಾವು ಹೋಗುವಾಗ ಒಂದು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಳಗಡೆ ನಾವು ಈ ಸೀಟ್ನಲ್ಲಿ ಹೀಟು ಮಾಡ್ಕೋಬೋದು, ಕೋಲ್ಡು ಮಾಡ್ಕೋಬೋದು. ಆ್ಯಂಡ್ ಈವನ್ ಪಿಲಿಯನ್ ಸೀಟೂ ಅಷ್ಟೇ. ಆ್ಯಂಡ್ ಅಡ್ಜಸ್ಟಬಲ್ ಲಿವರ್ಸ್ ಗಾರ್ಡ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 4 ಟೈಮ್ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಲಿವರ್ ಗಾರ್ಡ್ಸ್ನ. ಎಲ್ಲ ಪುಂಡ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಏನಿಲ್ಲ. ಸೊ ಕಿಲೋಮೀಟರ್ RPM ಮೋಟರ್ ತೋರಿಸುತ್ತೆ, ಕಿಲೋಮೀಟರ್ ತೋರಿಸುತ್ತೆ. ಆ್ಯಂಡ್ 462 ಕಿಲೋಮೀಟರ್ಸ್ ಓಡಿದೆ ಅಂತ ತೋರಿಸ್ತೈತೆ. ಟಾಪ್ ಸ್ಪೀಡ್ 86 ಇದೆ. ಆ್ಯಂಡ್ ಡಾಮಿನರ್ ಕಿಲೋಮೀಟರ್ 462. ಆ್ಯಂಡ್ ರೈನ್ ಮೋಡಲ್ 36 ಕಿಲೋಮೀಟರ್. $312.12cc ಏರ್ ಕೂಲ್ಡ್ ಇಂಜಿನಲ್ಲಿ ಬರುತ್ತೆ. 28.7 Nm ಅಟ್ 6,650 RPM ಅಲ್ಲಿ ತೋರಿಸುತ್ತೆ. ಒಂದು 35.6 PS 9,700 RPM ಅಲ್ಲಿ ತೋರಿಸುತ್ತೆ. ಆ್ಯಂಡ್ ವೆಯ್ಟ್ ಬಂದು 169 kgs ಇದೆ. ಸ್ಯಾರಿ ಗಾರ್ಡ್ ಅಂತೂ ಕೊಟ್ಟಿದ್ದಾರೆ ಗುರು, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಗಾಡೀಲಿ ಫ್ಯಾಮಿಲಿ ಮೆಂಬರ್ಸ್ ಯಾರು ಕುತ್ಕೊಂಡಂಗಿದ್ರೆ ಸೊ ಸ್ಯಾರಿ ಗಾರ್ಡ್ಗೆ ತುಂಬ ಯೂಸ್ ಆಗುತ್ತೆ ಈ ಗಾಡಿಗೆ. ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ರಲ್ಲ ಒಂದು ಟೈಪ್ ಆಫ್ ಇಲ್ಲ ಫಸ್ಟ್ ಡಿಸೈನಿಂಗ್ ಕೊಟ್ರಲ್ಲ ಹೆಡ್ ಲ್ಯಾಂಪ್ಗೆ. ಸೊ ಮುಂದೆಗಡೆ ನೋಡ್ತಿದ್ರೆ ಯಾವ ಗಾಡಿ ಎಲ್ಲಿಂದ ನೋಡ್ತಿದ್ರು ಒಂದು ಡುಕಾಟಿ ಸ್ಟ್ರೀಟ್ ಫೈಟರ್, ಇಲ್ಲಾಂದರೆ ಮಹೇಂದ್ರ ಮೋಜೋ MT-15 0.3. ಸೊ ಆ ವರ್ಷನ್ ಲುಕ್ಸ್ ಇದ್ದಂಗೆ ಐತೆ. ಆ್ಯಕ್ಚುಲಿ ಇನ್ನೊಂದೇನೆಂದರೆ ಈ ಗಾಡಿಯಲ್ಲಿ ಎಲ್ಲ ಗಾಡಿ ಒಂದು 4-5 ಗಾಡಿ ತೊಗೊಂಡು ಒಂದು ಸರ್ಟೈನ್ ಗಾಡಿ ಮಾಡಿದ್ರೆ ಹಿಂಗಿರುತ್ತೆ ಗಾಡಿ ಅಂದಂಗೆ ಐತಿದು. ಆ್ಯಂಡ್ ಈ ಬೈಕ್ ಟ್ಯಾಂಕ್ ಬಂದು 11 ಲೀಟರ್ಸ್ ಆಗಿರುತ್ತೆ. ಒಂದು ಆವ್ರೇಜ್ ಒಂದು ಸಿಟಿಯಲ್ಲಿ ಒಂದು 25 ಕಿಲೋಮೀಟ್ರ್ ಕೊಟ್ಟರೆ, ಒಂದು ಲಾಂಗಲ್ಲಿ ಒಂದು 28-29 ಮ್ಯಾಕ್ಸಿಮಮ್ ಕೊಡೋದು. ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದ್ದು. ಪ್ರೈಸಲ್ಲಿ ಇದು ಬಿಟ್ಟರೆ ಇದಕ್ಕಿಂತ ಬೆಸ್ಟ್ ಇರೋದು ಬೆಟರ್ ಗೋ ಟು KTM. ಇದು ಬೇಡವೇ ಬೇಡ ಅಂತೀನಿ ನಾನು ಹೇಳ್ಬೇಕಂದ್ರೆ. ರೈಡ್ಗೆ ಹೋಗ್ತಿದ್ದೀರಾ? ಇಲ್ಲ ನಾನು ಟೆಸ್ಟ್ ಡ್ರೈವ್ ತೊಗೊಂಡಿರೋದು ಗಾಡಿ. ಆ್ಯಂಡ್ 180 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗುರು, ಎಲ್ಲೂ ಟಚ್ ಆಗೋಲ್ಲ. ಆಫ್ ರೋಡಿಗೆ ಮಾಡ್ಕೋಬೋದು ಈಸಿಯಾಗಿ. ಸೊ
ಫಿಕ್ಸ್ ಮಾಡೋಕೆ ಆಗ್ತಿಲ್ಲ ಗುರು ನನ್ನ ಕೈಲಿ. ಕೀ ಕೊಡು ಇಲ್ಲೇ ಇರಲ್ಲ. ಥ್ಯಾಂಕ್ ಯು. ಸೊ ಪ್ರೈಸಸ್ಸು ಹೇಳ್ತೀನಿ, ಹಾಂ. ಜಸ್ಟ್ ಏನು 3 ಮಾಡಲ್ ಬರ್ತಿದ್ದು ಅಂತ. ಯಾಕಂದ್ರೆ ಆ ಪಡೆಗೆ ಎಕ್ಸಿಕ್ಯೂಟಿವ್ ಇವತ್ತಿಲ್ಲ, ಸ್ಪೆಷಲೈಸೇಷನ್. ಓಕೆ ಓಕೆ. ಸೊ ಒಂದು ನಿಮಿಷ ಆಗಿದೆ ಸರ್. 3 ಎಲ್ಲೋ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಇನ್ನೊಂದು ಬಿಲ್ಟ್ ಆರ್ಡರ್ ಪ್ರೋ ಕಿಟ್ ಅಂತ ಇದು ಬರುತ್ತೆ. ಹಾಂ. ಆ ಪ್ರೈಸಲ್ಲಿ ಆನ್ಲೈನಲ್ಲಿ ಮತ್ತೆ ಬುಕ್ ಆನ್ಲೈನ್ ಮಾಡಿ ಪೇಮೆಂಟ್ ಮಾಡಿ ಇದಾಗುತ್ತೆ. ಅದೇನಂದರೆ ನಿಮ್ಗೆ ವಿತ್ ಏರ್ ಪ್ರೆಷರ್ ಕಿಟ್ ಇದಕ್ಕೆ, ಹಾಂ. ಸೀಟ್ದು ಕಂಟ್ರೋಲಿಂಗ್ ಇರುತ್ತೆ. ಹಾಂ. ಬೇಸ್ ಎಲ್ಲೋ ಬ್ಲ್ಯಾಕ್ ಬರುತ್ತೆ. ಇದು ಓಸಿದೆಲ್ಲ ಇದು ಬರೋದು ಅರೌಂಡ್ 368 ಏನೋ 358 48 ಬರುತ್ತೆ. ಬೇಸ್ ವೇರಿಯಂಟ್ ಒಂದು 338 ಬರುತ್ತೆ ಬ್ಲ್ಯಾಕ್. ಓವರಾಲ್ 100 ಪ್ರೈಸ್ ಏನು ಅಂತ ನಿಮ್ಗೆ ಡೀಟೇಲಾಗಿ ಗೊತ್ತಿಲ್ಲ. 338ಇಂದ ಹಾಂ. 410ವರೆಗೂ ಆಗುತ್ತೆ. 338ಇಂದ 410ವರೆಗೂ ಆಗುತ್ತಾ? ಇನ್ನೇನು 4 lakhs ಆಲ್ಮೋಸ್ಟ್ ಬಂದೇ ಬರುತ್ತೆ. 100 ಪ್ರೈಸಿಗೆ 4 lakhs ಬಂದೇ ಬರುತ್ತೆ ಅಂತ. ಅಲ್ಲ, 338 ಆನ್ ರೋಡ್ ಪ್ರೈಸ್. 338. ಹಾಂ. ಅದು ಬಿಟ್ಟು ಬೇರೆ ಮಾಡಲ್ಸ್ ಹೇಳಿದ್ನಲ್ಲ, ಹಾಂ. Higher end models. ಹೈಯರ್ ಎಂಡ್ ಮಾಡಲ್. ಸೊ ಹೈಯರ್ ಎಂಡಲ್ಲಿ ವಿತ್ ಕಿಟ್ ಎಲ್ಲ ಇದು ಮಾಡಿದ್ರೆ ಅದು ಪ್ಯಾಕೇಜಲ್ಲಿ ಆ್ಯಡ್ ಮಾಡ್ಕೋಬೇಕು. ಅದರಲ್ಲಿ ಕಲರ್ ವೈಸಲ್ಲಿ ಒಂದಿದೆ, ಬ್ಲೂ ಕಲರ್ ಒಂದು, ಬ್ಲೂ ಕಲರ್. ಅದು 410ವರೆಗೂ ಆಗುತ್ತೆ ಅಂತ ಇದು ಮಾಡಿ. 410. ಓ ಮೈ ಗಾಡ್. ಆ್ಯಕ್ಚುಲಿ ಇದೆ ಅನ್ಕೊತೀನಿ. ಇದೇನಾ? ಅದೇ 410ವರೆಗೂ ಆಗುತ್ತೆ ಹೈಯರ್ ಎಂಡ್ ಮಾಡಲು. ಚೆನ್ನಾಗಿದೆ ಗುರುವೆ. ಸೊ ಇದೆಲ್ಲ ನಮ್ಮ ಟೆಸ್ಟ್ ಡ್ರೈವ್ ಕೊಡಲ್ಲ ಅನ್ಕೊಂತೀನಿ. ಸೊ ಈ ಥರ ಟಾಪ್ ಎಂಡ್ ಮಾಡಲೆಲ್ಲ ಟೆಸ್ಟ್ ಡ್ರೈವ್ ಕೊಡ್ತೀರಾ ನೀವು? ಪರ್ಫಾರ್ಮೆನ್ಸಲ್ಲಿ ಮಾತ್ರ ಕ್ರೇಜಿ ಆಗಿದೆ ಗುರು. ಅದಕ್ಕೆ ಹೇಳೋದು RTR ಏನಂತಂದರೆ ರೇಸಿಂಗ್ ಥ್ರಾಟಲ್ ರೆಸ್ಪಾನ್ಸ್ ಅಂತಲೇ ಕೊಡಬೇಕು. ಡೋಂಟ್ ಬ್ಲಾಕ್ ಅಂತ ಕೊಟ್ಬಿಟ್ಟಿದ್ದಾರೆ. ಬ್ಲಾಕ್ ಮಾಡೋಂಗಿಲ್ಲ, ಇದರಿಂದ ಏರ್ ಕೂಲಿಂದ ಅಟ್ಯಾಕ್ ಆಗುತ್ತಲ್ಲ. ಸೊ ಅದು ಸ್ಮಾರ್ಟ್ ಕಂಟ್ರೋಲ್ ಚೆನ್ನಾಗಿ. ಹೈಪರ್ ಸ್ಪೋರ್ಟ್ಸ್ ಒಂಥರ RR 310ಗೆ ಸೊ ಫ್ರೇಮ್ ಕೊಟ್ಟಂಗೆ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕಾಂಪಿಟೇಷನ್ ಚೆನ್ನಾಗಿದೆ ಗುರು ಇದು ಗಾಡಿದು ತುಂಬಾ. ಟ್ರಿಪ್ ಡೀಟೇಲ್ಸ್ ಏನಿದೆ, ಟ್ರಿಪ್ A, ಟ್ರಿಪ್ B, ಟ್ರಿಪ್ C, ಡೇಟ್, ಟ್ರಿಪ್ ಮೀಟರ್, ವೆಹಿಕಲ್ ಸರ್ವಿಸು ಅದು ತೋರಿಸುತ್ತೆ ಯಾವ ಡೇಟಿಗೆ ಸರ್ವಿಸ್ ಆಗುತ್ತೆ ಅದು ಅಂತ. ಪರ್ಫಾರ್ಮೆನ್ಸ್ ರೆಕಾರ್ಡ್ ಮೈಲೇಜು, ಸ್ಪೀಡು, ಲ್ಯಾಬ್ಸು. ಸರಿ, ನನಗೂ ಗೊತ್ತಿಲ್ಲ ಲ್ಯಾಬ್ಸ್ ಏನಂತ. ಆ್ಯಂಡ್ ಡಾಕ್ಯುಮೆಂಟ್ಸು. ಇದು ಡಾಕ್ಯುಮೆಂಟ್ಸಲ್ಲೇ ಇಕ್ಕೋಬೋದು ಹಂಗರು. ಡಾಕ್ಯುಮೆಂಟ್ 1, ಡಾಕ್ಯುಮೆಂಟ್ 2 ಎಲ್ಲ ನಾವು ಕನೆಕ್ಟ್ ಮಾಡ್ಕೋಬೋದು. ಪರ್ಫಾರ್ಮೆನ್ಸ್, ಡೈನಾಮಿಕ್ ಹೆಡ್ಲೈಟು, ಟ್ರ್ಯಾಕ್ಷನ್ ಕಂಟ್ರೋಲು ಆನಲ್ಲಿದೆ, ಆ್ಯಂಡ್ ಕ್ವಿಕ್ ಶಿಫ್ಟರ್ ಇದೆ, ಡಿಸ್ಪ್ಲೇ ಸೆಟಪ್ಪು, ಕನೆಕ್ಟಿವಿಟಿ, ಡಿಸ್ಪ್ಲೇ ಸೆಟಪ್ಪು, ಕಸ್ಟಮರ್ ಕನ್ಸೋಲ್, ವೆಡ್ ಗೇಟು, ಸ್ಪೀಡ್ ಅಲರ್ಟು, ಕ್ಲಾಕ್ ಇದೆ, ಡೇಟ್ ಇದೆ, ಡೇ ಆ್ಯಂಡ್ ನೈಟ್ ಮೋಡ್ ಇದೆ. ಹಾಂ. ಕನೆಕ್ಟಿವಿಟಿ ಅಷ್ಟೇ. ಪೇರ್ ಡಿವೈಸು, ಡಿಸ್ಪ್ಲೇ ಕಾಲ್. ಥ್ಯಾಂಕ್ ಯು ಬ್ರೋ. ವಾವ್, ಕ್ರೇಜ್ ಆಗಿದೆ. ಪರಿಚಯ ಸನಿಹ